ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಾರ್ಷಿಕ ಘಟಿಕೋತ್ಸವ ಜನವರಿ 31ರಂದು ಬೆಳಿಗ್ಗೆ 11:30ಕ್ಕೆ ನಡೆಯಲಿದ್ದು, ಒಟ್ಟು 41,206 ಅಭ್ಯರ್ಥಿಗಳಿಗೆ ವಿವಿಧ ಪದವಿ ಪ್ರದಾನ ಮಾಡಲಾಗುವುದು. ವಿವಿಯ ಘಟಿಕೋತ್ಸವ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧ್ಯಕ್ಷತೆ ವಹಿಸುವರು. ಕೇಂದ್ರ ಶಿಕ್ಷಣ ಮತ್ತು ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವ ಸುಕಾಂತ ಮಜುಮ್ದಾರ್ ಘಟಿಕೋತ್ಸವ ಭಾಷಣ ಮಾಡುವರು. ಉನ್ನತ ಶಿಕ್ಷಣ ಸಚಿವ ಡಾ. ಎಂಸಿ ಸುಧಾಕರ್ ಪಾಲ್ಗೊಳ್ಳುವರು ಎಂದು ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ. ಹಲಸೆ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 8 ಗಣ್ಯರಿಗ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಬೆಂಗಳೂರಿನ ಹರ್ಷ ಸಮೂಹ ಸಂಸ್ಥೆ ಅಧ್ಯಕ್ಷ ಎಸ್. ಶಿವಕುಮಾರ್, ತುಮಕೂರಿನ ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕ ಮತ್ತು ಕಾರ್ಯದರ್ಶಿ ಸತೀಶ್ ಕುಮಾರ್ ಡಿ. ಕೆಗ್ಗೆರೆ, ಮೈಸೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ಲಕ್ಷ್ಮಿ, ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಭಾಷ್ಯಂ ಸ್ವಾಮೀಜಿ, ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಕೆಬಿ ಲಿಂಗರಾಜು, ಹಾಸನದ ಜ್ಯೋತಿಷ್ಯ ಶಾಸ್ತ್ರಜ್ಞ ಬಿಎಸ್ ನಾಗಭೂಷಣ ಅಟ್ರಿ, ನಿವೃತ್ತ ಐಎಎಸ್ ಅಧಿಕಾರಿ ಸಿ. ಸೋಮಶೇಖರ್, ಬೀದರ್ನ ಐಟಿಐ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಶಿವಶಂಕರ ಟೊಕರೆ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. 21ನೇ ವಾರ್ಷಿಕ ಘಟಿಕೋತ್ಸವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಡೆಯುವುದಕ್ಕೆ ಮತ್ತು ಇವತ್ತಿನ ದಿವಸ ಪತ್ರಿಕಾ ಪ್ರಕಟಣೆ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು 21ನೇ ವಾರ್ಷಿಕ ಘಟಿಕೋತ್ಸವವನ್ನು ನಾಳೆ 31-11 ಗಂಟೆಗೆ ಇದೆ. ಅದರಲ್ಲಿ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ 68 PhDಗಳನ್ನು ಮತ್ತು ಚಿನ್ನದ ಪದಕ 65 ಮತ್ತು ಕ್ಯಾಶ್ ಪ್ರೈಸ್ 62 ಮತ್ತು ಗೌರವ ಡಾಕ್ಟರೇಟ್ಗಳನ್ನು 2000 ನಮ್ಮ ಈ ಕಾನ್ವಿಕೇಶನ್ನಲ್ಲಿ 3 ವರ್ಷದ ಕಾನ್ವಿಕೇಶನ್ ಆಗ್ತಾ ಇದೆ. 2013, 14, 14, 15 ಮತ್ತು ಈ ವರ್ಷದ ಪ್ರಸ್ತುತ ವರ್ಷದಲ್ಲಿ 3 ವರ್ಷದ ಕಾನ್ವಿಕೇಶನ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ 3 ವರ್ಷದ ಕಾನ್ವಿಕೇಶನ್ನಲ್ಲಿ 2013 ಮತ್ತು 2013, 14, 14, 15 ಆ ವಿದ್ಯಾರ್ಥಿಗಳು ಇನ್ಹೌಸ್ ವಿದ್ಯಾರ್ಥಿಗಳೇ 10 ವರ್ಷದಿಂದ ನಾವು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿಲ್ಲ. ನಮ್ಮ ಸರ್ಕಾರದಿಂದ ಮತ್ತು ಗವರ್ನರ್ದಿಂದ ಎಲ್ಲ UGC ಡಬ್ನಿಂದ ಅಪ್ರೂವಲ್ ಆದಮೇಲೆ 2013, 14, 14, 15 ಇನ್ಹೌಸ್ ವಿದ್ಯಾರ್ಥಿಗಳಿಗೆ 96,000 ವಿದ್ಯಾರ್ಥಿಗಳಿಗೆ ಅದು ಹೆಲ್ಪ್ ಆಗ್ತದೆ. ಇನ್ಹೌಸ್ ಅಂದ್ರೆ ನಮ್ಮ ನೇರವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಪಡೆದಂತಹ ಮಕ್ಕಳಿಗೆ ಮತ್ತು ನಮ್ಮ ಸ್ಟೇಟ್ನಲ್ಲಿ ಪಡೆದಂತಹ ಮಕ್ಕಳಿಗೆ ಇನ್ಹೌಸ್ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಗವರ್ನರ್ನಿಂದ ಅಪ್ರೂವಲ್ ಆಗಿ 2013, 14, 14, 15 ಪೆಂಡಿಂಗ್ ಇದ್ದಂತಹ ಏನು ಕಾನ್ವಿಕೇಶನ್ ಈ ಕಾನ್ವಿಕೇಶನ್ ನಲ್ಲಿ 21ನೇ ಕಾನ್ವಿಕೇಶನ್ ನಲ್ಲಿ 3 ವರ್ಷದ ಕಾನ್ವಿಕೇಶನ್ ಸೇರಿ ಮಾಡ್ತಾ ಇದ್ದೇವೆ. ಅದರಲ್ಲಿ 2020, 13, 14, 14, 15 ಅವು 2 ವರ್ಷ, ಈ ಪ್ರಸ್ತುತ ವರ್ಷ. ಅದರಲ್ಲಿ ನಾವು ಈ ಸಲ ನಮ್ಮ ಗೌರವ ಡಾಕ್ಟರೇಟ್ ಅನ್ನ 8 ಜನರಿಗೆ ಮಾಡ್ತಾ ಇದ್ದೇವೆ. 2013, 14ರಿಂದ 3 ಮೆಂಬರ್ಸ್ಗೆ, 2014, 15ರಲ್ಲಿ 2 ಮತ್ತು 2020 ಪ್ರಸ್ತುತ ವರ್ಷದಲ್ಲಿ 3 ಜನರಿಗೆ. ಅದರಲ್ಲಿ ಗೌರವ ಡಾಕ್ಟರೇಟ್ ಅನ್ನ ಎಸ್. ಶಿವಕುಮಾರ್ ಹರ್ಷ ಸಂಸ್ಥೆ ಬೆಂಗಳೂರು, ಶ್ರೀ ಸತೀಶ್ ಕುಮಾರ್ ಅವರು ತುಮಕೂರದವರು, ಬ್ರಹ್ಮಕುಮಾರಿ ವಿಜಯಲಕ್ಷ್ಮಿ ಅವರಿಗೆ ಮೈಸೂರದವರು, ಕೆಬಿ ಲಿಂಗರಾಜ್ ಅವರು ಮೈಸೂರು ಸಂಸ್ಥಾನ ಹೆಬ್ಬಾಳಿ ಸಂಸ್ಥಾನ ನಡೆಸ್ತಾ ಇದ್ದಾರೆ, ಮತ್ತು ಭಾಷಂ ಸ್ವಾಮಿ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನದ ಹೆಡ್ ಅವರು, ಶಿವಶಂಕರ್ ಟೋಕ್ರೆ ಅವರು ಬೀದರ್ದವರು, ನಾಗಭೂಷಣ್ ಅತ್ರೆ ಅವರು ಹಾಸನದವರು, ಸೋಮಶೇಖರ್ ಬೆಂಗಳೂರದವರು. ಇವರೆಲ್ಲ ಅವರವರ ಕಾರ್ಯಗಳಿಗೆ ಗೌರವ ಡಾಕ್ಟರೇಟ್ ಅನ್ನ ಈ ಸಲ 8 ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ 2021, 22 ಜನವರಿ ಆವರ್ತಿ ಮತ್ತು 2023, 24 ಜನವರಿ ಆವರ್ತಿಯ ಮತ್ತು 2013, 14 ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು PhD ಟೋಟಲಿ 68 ವಿದ್ಯಾರ್ಥಿಗಳಿಗೆ ನಾವು PhD ಮಾಡ್ತಾ ಇದ್ದೇವೆ. ಅದರಲ್ಲಿ 68ರಲ್ಲಿ 36 ವಿದ್ಯಾರ್ಥಿಗಳು 2013, 14, 14, 15 ವಿದ್ಯಾರ್ಥಿಗಳಿಗೆ 36 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಏನು ಇದರಲ್ಲಿ ಒಟ್ಟು ಈ ಸಲ ನಮ್ಮಲ್ಲಿ 30,000 ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿ 30,000 ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳಿಗೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೇವೆ. ಈ ಪ್ರಸ್ತುತ ವರ್ಷದಲ್ಲಿ 10,960
ವಿದ್ಯಾರ್ಥಿಗಳಿಗೆ ಕೊಡೋ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ರೆಗ್ಯುಲರ್ ಬ್ಯಾಚ್ ನಲ್ಲಿ ಫಿಮೇಲ್ ಪರ್ಸೆಂಟೇಜ್ 62%, ಮೇಲ್ ಪರ್ಸೆಂಟ್ 38% ಇದೆ. 2013, 14, 14, 15 ಬ್ಯಾಚ್ ನ ಫಿಮೇಲ್ ಪರ್ಸೆಂಟ್ 59 ಇದೆ ಮತ್ತು ಮೇಲ್ ಪರ್ಸೆಂಟ್ 41 ಇದೆ. ಹಾಗಾಗಿ ಇನ್ನ ಸಂಸ್ಕೃತದಲ್ಲಿ ಅವರು ಒಬ್ರು ಸೀನಿಯರ್ ಸಿಟಿಜನ್ ಅನ್ನ ಕ್ಯಾಶ್ ಪ್ರೈಸ್ ಅನ್ನ ಪಡಿತಾ ಇದ್ದಾರೆ. MA ಇನ್ ಸಂಸ್ಕೃತನಲ್ಲಿ ಕ್ಯಾಶ್ ಪ್ರೈಸ್ ಅನ್ನ ಪಡಿತಾ ಇದ್ದಾರೆ.